ಹಾಯ್ ನಮಸ್ಕಾರ ಎಲ್ರಿಗೂ. ಏನು ಮಾಡ್ತಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಏನು ವಿಷಯ ಅಂತ ಹೇಳಿದರೆ, ನಾನು ಇವತ್ತು ಫಿಶಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಫಿಶಿಂಗ್ ಅಂದರೆ ಗಾಲ ಟೈಪ್ ಗೊತ್ತಿರುತ್ತೆ, ನಮ್ಮದು ಊರವರಿಗೆಲ್ಲರಿಗೆ ಆಲ್ಮೋಸ್ಟ್ ಗೊತ್ತು. ಗಾಲ ಹಾಕ್ಲಿಕ್ಕೆ ಹೋಗ್ತಾರೆ. ನಾನು ಒಬ್ಬ ಅದರಲ್ಲಿ ದೊಡ್ಡ ಹುಚ್ಚಿನ ಥರನೇ ಹೋಗ್ತಾ ಇರ್ತೀನಿ. ಹಾಗೆ ಇವತ್ತು ಅದಕ್ಕೆ ಹೋಗಲಿಕ್ಕೆ ಮನಸ್ಸು ಮಾಡಿದ್ದೇನೆ. ಅದಕ್ಕೋಸ್ಕರ ಏನು ವಿಷಯ ಅಂತ ಹೇಳಿದರೆ, ಗಾಲ ಹಾಕೋದು ಹೇಗೆ ಮತ್ತು ಅದರಲ್ಲಿ ಏನೆಲ್ಲ ಐಟಮ್ ನಾನು ಯೂಸ್ ಮಾಡ್ತೀನಿ ಅಂತ ನನಗೇನು ದೊಡ್ಡ ಎಕ್ಸ್ಪೀರಿಯೆನ್ಸ್ ಇಲ್ಲ, ಆದರೂ ತೋರಿಸ್ತೇನೆ ಬನ್ನಿ ಏನೆಲ್ಲ ಇದೆ ಅಂತ. ಇದೇ ನೋಡಿ ಒಂದು ಗಾಲ ಹೋಗುವ ಚೀಲ ಅಂತ ಹೇಳಿದರೆ, ನಾವು ಆಲ್ಮೋಸ್ಟ್ ಇದು ಅಕ್ಕಿ ಎಲ್ಲ ತಂದದ್ದು. ಇದು ಏನಾಗಲ್ಲ, ಚಂಡಿ ಆಗಲ್ಲ ಒಳಗಡೆ ಎಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತೇವೆ. ಇದ್ರ ಒಳಗಡೆ ಏನಿದೆ ಅಂತ ಹೇಳಿದರೆ ಒಂದು ಸಣ್ಣ ಚೀಲ ಇದೆ. ಇದು ಯಾಕೆ ಅಂತ ಹೇಳಿದರೆ ಮೀನೆಲ್ಲ ಹಾಕಲಿಕ್ಕೆ ಮತ್ತು ಕೂತ್ಕೊಳ್ಳಿಕ್ಕೆಲ್ಲ ಯೂಸ್ ಆಗ್ತದೆ. ಮತ್ತು ನೋಡ್ಬೋದು, ನೆನ್ನೆ ಹೋಗಿದ್ದೆ, ಫುಲ್ ಮೀನು ಸಿಗಲಿಲ್ಲ. ಇದೊಂದು ತಲುಪಾರೆಲ್ಲ ಚಂಡಿ ಆಗಿದೆ. ಇದನ್ನೊಂದು ಓಪನ್ ಮಾಡಿ ಹಾಕಬೇಕೀಗ. ಮತ್ತೆ ಬರೋದು ನೋಡಿ ನಮ್ಮ ಗಾಲದ್ದು ಇದೆಲ್ಲ ಚೇಂಜ್ ಮಾಡಬೇಕು. ಕಳೆದ ವರ್ಷದ್ದು ಎಲ್ಲ ಐಟಮ್ ಚೇಂಜ್ ಮಾಡಬೇಕು. ಓಕೆ, ಏನೆಲ್ಲ ಹೇಗೆಲ್ಲ ಚೇಂಜ್ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಅಂತ ತೋರಿಸ್ತಾರೆ ಬನ್ನಿ. ನೆನ್ನೆ ಮಳೆ ಎಲ್ಲ ಬಂತಲ್ಲ ನೋಡಿ, ಇನ್ನೊಂದು ಸಣ್ಣದಿದೆ. ಇದೊಂದು ಎಮರ್ಜೆನ್ಸಿಗೆ, ಇದು ಅಲ್ಲಿ ಏನೆಲ್ಲ ಕಾಡಿಗೆಲ್ಲ ಸಿಕ್ಕಿ ಪೊಡಿ ಆಗ್ತದೆ, ಗಾಲ ಸಿಕ್ಕಾಕೊಂಡು, ಅದಕ್ಕೋಸ್ಕರ. ಮತ್ತು ಇದು ಮೇಣದ ಬತ್ತಿ, ಅಲ್ಲಿ ಕೂತ್ಕೊಂಡು ಕಟ್ಲೆಯಲ್ಲಿ ಕೂತ್ಕೊಳ್ಳೋದಕ್ಕೆ ಇದಾಗ್ತೀವಿ. ತೋರಿಸ್ತೀನಿ ನಿಮಗೆ ನಾನು ಅಲ್ಲಿ ಹೋಗಿದ್ದು ಏನಲ್ಲ ಅಂತ. ಮಸ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಹೊಸದು 2 ಇದಿದೆ, ತಂಗಿಸು ಈಗ ಸುತ್ತಬೇಕಷ್ಟೇ. ಅದು ಹಳೇದು ಅಂತ ಹೇಳಿದರೆ ಸೇಮ್ ಏರಲ್ಲಿ ತಂದಿದ್ದು, ಬಟ್ ಅದು ಚೇಂಜ್ ಮಾಡಬೇಕು. ಅದು 3 ಸತಿ ಆಯಿತು ಹೋಗೋದು, ಎಂತೂ ಸಿಗೋದಿಲ್ಲ ಮಾರೆ, ಸುಮ್ಮನೆ ಹೋಗೋದು ಬರೋದಕ್ಕೋಸ್ಕರ. ಇದರಲ್ಲಿ ಮತ್ತು ಎಂತೆಲ್ಲ ಉಂಟು, ಇದೆಲ್ಲ ಚೇಂಜ್ ಮಾಡಬೇಕು. ಈಗೆಲ್ಲ ಹಳೇದಾಗಿದೆ. ಇದರಲ್ಲಿ ಇರುವುದನ್ನು ತೆಗಿಬೇಕು. ನಾನು ಗಾಲ ಕಟ್ಟಿದ್ದೇನೆ. ಗಾಲ ಫಸ್ಟ್ ಟೈಮ್ ನಂದು ಹೊಸ ಕ್ಯಾಮ್ರಾದಲ್ಲಿ ವ್ಲಾಗ್ ಮಾಡ್ತಾಯಿದ್ದೇನೆ. ನೋಡಿ ಇದು ನಾನು ಯೂಸ್ ಮಾಡುವ ಗಾಳ ಮೀಡಿಯಮ್ ಎಷ್ಟು ಇಂಚು ಅದೆಲ್ಲ ನನಗೆ ಮರ್ತೋಗಿದೆ, ತೆಗೆದಿದ್ದು ಕಳೆದ ವರ್ಷ ಅಂತ ನೋಡಿ. ಇದೆಲ್ಲ ತೆಗಿಬೇಕೀಗ, ಹೊಸದಾಗಿ ಮಾಡ್ತೀನಿ. ಓಕೆ ಬನ್ನಿ. ಜಸ್ಟ್ ವಾಶ್ ಮಾಡಬೇಕು. 3 ಸತಿ ಹೋಗಿ ಮೀನು ಸಿಗಲಿಲ್ಲ, ಮತ್ತೆ ಎಂತಗಿದೆ ಯೂಸ್ ಮಾಡಿ ಜಸ್ಟ್ ವಾಶ್ ಮಾಡಿ ಬರ್ತಾರೆ. ಓಕೆ, ಇಟ್ಟು ಮಾಡಿ ಆಗಿದೆ. ಇಲ್ಲಿ ಸ್ವಲ್ಪ ಸಿಕ್ಕಾಕೊಂಡ್ರು ಕಷ್ಟ ಮಾರೆ, ಬರೀ ನರ್ಕ ಸಿಕ್ಕಾಕೊಂಡ್ರೆ ಭಾರಿ ಕಷ್ಟ. ಸಬ್ಸ್ಕ್ರೈಬ್ ಮಾಡೋದಲ್ಲ, ಮಸ್ಟಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಮ್ಮದು ಇನ್ನು ವಿಲೇಜ್ ಕಂಟೆಂಟ್ ಬರ್ತಾ ಇರ್ತದೆ ರಾಶಿ. ಓಕೆ ಇದರದ್ದು ತಕ್ಕಕ್ಕೆ ಶುರುವಾಗಿದೆ. ಈಗ ಫಸ್ಟ್ ಆಚೆ ಬಿಸಾಕ್ಬೇಕು. ನಾನು ಡನ್ ಇಟ್. ಕಟ್ ಮಾಡ ಸಾಕು, ಕಟ್ ಮಾಡಿ ಆಯ್ತು. ಇದನ್ನು ಕಟ್ಟಬೇಕು. ಫಸ್ಟಿಗೆ ಟೈಟ್ ಕಟ್ಟಬೇಕು, ಟೈಟ್ ಮಾಡಿಕೊಂಡು ಇದನ್ನು ಕಟ್ ಮಾಡಬೇಕು. ಇಲ್ಲದೆ ಅದು ನಕ್ಕ ಸುತ್ತಲೇ ಎಲ್ಲ ಸುತ್ತಿ ಎಲ್ಲ ರೆಡಿ ಆಯ್ತು. ಈಗ ಮತ್ತೆ ಇದು ಇದರೊಳಗಡೆ ಹಾಕಬೇಕು. ಗಾಳ ಕಟ್ಟಬೇಕು. ನೋಡಿ, ಇನ್ನೊಂದು ಗಾಲದ್ದು ಬಾಕ್ಸ್. ಗಾಲ ನೋಡಿ ಎಷ್ಟು ಗಾಲ, ಅದರಲ್ಲೊಂದು ಗಾಲ ತೆಗೆದು ಕಟ್ಟುವ. ಇದು ಹಾಕ್ತೀನಿ ಇವತ್ತು. ಓಕೆ, ನೋಡುವ ಇದರಲ್ಲಿ ಮೀನು ಸಿಗ್ತಾ ಅಂತ. ಉಂಟು ಮಾರೆಗ ಎಲ್ಲ ರಾಶಿ ಉಂಟು. ಮೀನು ಸಿಕ್ಕಿದರೆ ಎಲ್ಲ ಮಾಡಿ ಸಿಗಲಿಲ್ಲ. ಕಳೆದ ವರ್ಷ ಒಂದು ಸಿಕ್ಕಿದೆ, ಫೋಟೋ ಹಾಕ್ತೇನೆ ನೋಡಿ. 3 kg ಇದ್ದು, ಒಂದು ದೊಡ್ಡದು, ಅದೇ ನನಗೆ ದೊಡ್ಡದು ಸಿಕ್ಕಿದ್ದು. ಮತ್ತೆಲ್ಲ ಸಣ್ಣದು 1 kg
ಆ ಥರ. ಈ ಸತಿ ಈ ವರ್ಷದ ಬೇಟೆ ಆಗಲಿಲ್ಲ, ನೋಡುವ. ನಾನು ಕಟ್ಲಿಕ್ಕೆ ನನಗೆ ಗೊತ್ತಿಲ್ಲ, ಬಟ್ ನನ್ನ ಸ್ಟೈಲಲ್ಲಿ ನಾನು ತೋರಿಸ್ತೇನೆ. ಈ ಗಾಲ ಹೀಗೆ ಇಟ್ಕೋಬೇಕು ಅಲ್ಲ, ಹೀಗೆ ಉಲ್ಟ ಇಟ್ಕೊಳ್ಳಿ. ಹೇಗೆ ಇಟ್ಕೊತೀರ? ಹೇಗೆ ಕಟ್ಟು ಮಾಡಿದ್ದೀವಿ. ಹೀಗೆ ಇಟ್ಕೊಳ್ವಾ? ಹಿಡ್ಕೊಂಡು ಗಾಲನ್ನ ಹೀಗೆ ಇಡುವ, ಹೀಗೆ ಹಿಡ್ಕೊಂಡು ಸುತ್ತಬೇಕು, ಟೈಟ್ ಸುತ್ತಬೇಕು. ಇಲ್ಲಿ ನಾನು ಕಟ್ಟುವುದು ನಾವು ಥರ ಕಟ್ತಾರೆ ಒಬ್ಬೊಬ್ಬರು ಕಟ್ಟಿ ಹೇಳಿದ್ದು. ಹೀಗೆ ಟೈಟಾಗಿ ಓಡಬಾರ್ದು. ಇದು ಗಟ್ಟಿಯಾಗಿದೆ. ಇನ್ನು ಇದನ್ನು ಸ್ವಲ್ಪ ಏನಿಸಬೇಕು. ಪರ್ಫೆಕ್ಟ್. ಇದು ಎಳಿದು ಎಲ್ಲಿ ಮೀನಂತ ನೋಡ. ಮತ್ತು ಇಷ್ಟು ಬಿಟ್ಟು ಒಂದು ಇಷ್ಟು ಇಲ್ಲಿಗೆ ಸಾಕು, ಹತ್ತಿರ ಬೇಕು ಸೀಸ. ಓಕೆ, ಆಯ್ತು. ಇದೇ ಒಂದು ಇಲ್ಲಿ ನಿಲ್ಲುತ್ತೆ ನೋಡಿ. ಇಲ್ಲಿಗೆ ನಾವು ಇಲ್ಲೆಲ್ಲ ಆಲ್ಮೋಸ್ಟ್ ಯೂಸ್ ಮಾಡೋದು ಇದು ಕೋಳಿದ್ದು ವೇಸ್ಟ್, ಕಾರ್ಲು ಪಾಡ್ನ ಪುನಃ ಮೀನು. ಓಕೆ, ನೀವು ಎಂಥಾದ್ರೆ ಆಗ್ತೀರ ಮಾರೆ, ನಮ್ಗೆ ಗೊತ್ತಿಲ್ಲ. ನಾವೇನು ದೊಡ್ಡ ಪ್ರೊಫೆಷ್ನಲ್ ಫಿಶರ್ಸ್ ಅಲ್ಲ, ಬಟ್ ಒಂದು ಜಾಲಿಗೆ ಹೋಗೋದು. ಅಲ್ಲಿ ಹೋಗಿ ಅಲ್ಲಿ ಅವಸ್ಥೆ ಏನಿದ್ರೆ ಅಲ್ಲಿ ಅವಸ್ಥೆ ನೋಡಿದರೆ ಯಾರೂ ಹೋಗ್ಲಿಕ್ಕಿಲ್ಲ, ಬಟ್ ಮತ್ತೊಂದು ಜಾಲಿ ಹೋಗೋದು. ಮತ್ತು ಈ ತುದಿಗೆ ಒಂದು ಕಟ್ಟ ಹಾಕಬೇಕಾಯ್ತು, ಹೋಗ್ಬಾರ್ದು. ಎಸ್, ಫೈನಲಿ ಡಿಡ್ ಇಟ್. ನೋಡಿ 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 ನೋಡಿ. ಓಕೆ ನೋಡಿ, ರೆಡಿ ರೆಡಿ. ಇನ್ನು ಹೋಗೋದು ಬಿಸಾಡೋದು. ಗಾಲೆಲ್ಲ ರೆಡಿ ಆಯಿತು. ಇಷ್ಟೇ ತಂಗಿ ಸಿಗಿದ್ರು. ಇದಕ್ಕೆ ರೇಟ್ ಬಂದು ಒಂದು ಈ ಸುತ್ತಿಗೆ ಸ್ವಲ್ಪ ಜಾಸ್ತಿ ಉಂಟು ದೊಡ್ಡದಕ್ಕೆ. ನಾನು ಮಂಗಳೂರು ಡಕ್ಕೆ ಹೋದಾಗ ತಂದದ್ದು ಒಂದು 120 150 ಅಂತ ಇದಕ್ಕೆ ಉಂಟು. ತಂಗಿಸಿ ಒಂದು ಒಳ್ಳೆ ತಂಗಿಸಿ ಒಂದು 70 ರೂಪಾಯಿ. ಮತ್ತು ಗಾಲ ಒಂದು 7-8 ರೂಪಾಯಿ ಆಗ್ತದೆ. ಮತ್ತು ಸೀಸ ಒಂದು 8 ರೂಪಾಯಿ. ಓಕೆ, ಆಲ್ಮೋಸ್ಟ್ ಕಾಸ್ಟ್ ಇದು ಮಾಡಿ. ಇದು ಮೀನು ನಮಗೆ ಸಿಗುದಾ ಇಲ್ಲ, ನಮಗೆ ಖರ್ಚು ಮಾತ್ರ ತುಂಬ ಉಂಟು, ಹೇಳಿಸೋಕೆ ಇಲ್ಲ. ಖರ್ಚು ಕಂಡಬೇಡ ಖರ್ಚು ಮಾತ್ರ ಇದೆ ಅಲ್ಲಿ ಮಾತ್ರ ಅಂತ ಹೇಳಿದರೆ ಒಂದು ಖುಷಿ ಆಯಿತಾ. ಮತ್ತೆ ಬೇರೆ ಅಂತ ಇಲ್ಲ, ಒಂದು ಮನೆ ಉಂಟು. ಇದು ಏನಂತ ಹೇಳಿದರೆ ಬೇಡ ಬಿಡಿ ಅಂತ ಹತ್ತೋದು ಅಂತ ಹೇಳಿ. ಓಕೆ, ಆಯಿತು ಇಷ್ಟೇ. ನಾವಿನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಗೆ ಫಿಶಿಂಗ್ ಮಾಡೋದು, ಅಲ್ಲಿ ಹೊಳೆ ಹತ್ರ ಹೋಗಿ ನದಿ ಹತ್ರ ಹೋಗಿ ಹೇಗೆ ಮೀನು ಹಿಡಿಯೋದು, ಎಷ್ಟೊತ್ತಿಗೆ ಹೋಗ್ತೇವೆ, ಏನೇನು ತಗೊಂಡೋಗ್ತೇವೆ ಅಂತ ಡೀಟೇಲ್ ಆಗಿ ಹೇಳ್ತೇನೆ. ಅದಕ್ಕೆ ನೀವೇನು ಮಾಡಬೇಕಂತ ಹೇಳಿದರೆ ನನ್ನ ಯೂಟ್ಯೂಬ್ ಚಾನಲ್ ಮಸ್ಟಾಗಿ ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಗೈಸ್. ಸಪೋರ್ಟ್ ಮಾತ್ರ ತುಂಬ ಇರಲಿ ಗೈಸ್. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋ ಸಿಗೋಣ. ಸಿ ಯು.